ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಎಸ್ಸೆ2 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಮಾಡಿದ್ದೀವಿ ಮಕ್ಕಳ. ಸೊ ಎಲ್ಲ ಸಬ್ಜೆಕ್ಟ್ಗಳಿಗೂ ನಾವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ಸೊ ಎಕ್ಸಾಮ್ಸ್ ನಡೀತಾ ಇದೆ, ಹಾಗಾಗಿ ವಿಡಿಯೋಸನ್ನು ನೋಡಿ ಇದರ ಯೂಸ್ಫುಲ್ಲನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್. ಸೊ ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಫಸ್ಟ್ ಕ್ವಶನ್, ಚೂಸ್ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಇಲ್ಲಿ ಅಂಡರ್ಲೈನ್ ಎಳೆದಿರುವಂತಹ ವರ್ಡಿಗೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ಬರಿಬೇಕು. ರವಿ ವಾಂಟ್ಸ್ ಟು ಗೋ ಟು ಅಮೇರಿಕಾ. ಸೊ ಇಲ್ಲಿ ರವಿ ಅನ್ನೋ ವರ್ಡ್ ಏನಾಗಿದೆ ಅಂತ ಹೇಳಿದ್ರೆ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಅದು ನೌನ್ ಆಗಿದೆ, ಹಾಗಾಗಿ ಆಪ್ಷನ್ ಎ ನೌನ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಚೂಸ್ ಅ ಕ್ವಶನ್ ಟ್ಯಾಗ್. ಸೊ ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಎ ಇಸ್ ಎ ಕೈಂಡ್ ಪರ್ಸನ್. ಸೊ ಈಸ್ ಅ ಕೈಂಡ್ ಪರ್ಸನ್ ಅನ್ನೋದಕ್ಕೆ ಕ್ವಶನ್ ಟ್ಯಾಗ್ ಇಸಂಟ್ ಹಿ ಇಸ್ ದ ರೈಟ್ ಆನ್ಸರ್, ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂತಹ ಇಸಂಟ್ ಹಿ ಸರಿಯಾಗಿರುವಂತಹ ಉತ್ತರ. ಮೂರನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಸೊ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು. ರಮೇಶ್ ವಾಸ್ ವೇಟಿಂಗ್ ಟು ಕ್ಯಾಚ್ ಬಸ್ ಅಟ್ ಬಸ್ ಸ್ಟಾಪ್. ಸೊ ಇಲ್ಲಿ ಇನ್ಫಿನಿಟಿವ್ ಏನಪ್ಪಾ ಅಂತ ಹೇಳಿದ್ರೆ ಟು ಕ್ಯಾಚ್ ಆಗ್ತದೆ, ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂತಹ ಟು ಕ್ಯಾಚ್ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಕುಡ್ ಯು ಪ್ಲೀಸ್ ಗೆಟ್ ಮೀ ವಾಟರ್. ಸೊ ಇಲ್ಲಿ ನಮಗೆ ಲ್ಯಾಂಗ್ವೇಜ್ ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಇಟ್ಸ್ ರಿಕ್ವೆಸ್ಟಿಂಗ್, ಸೊ ಹಾಗಾಗಿ ಆಪ್ಷನ್ ಬಿ ರಿಕ್ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ ನಮಗೆ ಅವರು ಕೊಟ್ಟಿರೋದನ್ನ ಡೈರೆಕ್ಷನ್ ಮೇಲೆ ನಾವು ಮಾಡಬೇಕಾಗ್ತದೆ. ಫಸ್ಟ್ 5th ಕ್ವಶನ್, ವಿಚ್ ವರ್ಡ್ ಹ್ಯಾಸ್ 1 syllable. ಸೊ ಇಲ್ಲಿ 4 ವರ್ಡ್ಸ್ ಅನ್ನು ಕೊಟ್ಟಿದ್ದಾರೆ, ಅದರಲ್ಲಿ 1 syllable ಯಾವುದು? ಸೊ ಪ್ರೊನೌನ್ಸಿಯೇಷನ್ ಮಾಡಿ ಮಕ್ಕಳು, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಫಾದರ್, ಎಬಿಲಿಟಿ, ಸ್ಕೂಲ್, ಸ್ಟ್ಯಾಂಡರ್ಡ್ ಇದೆ. ಸೊ ಸ್ಕೂಲ್ ಓನ್ಲಿ 1 syllable, ಹಾಗಾಗಿ ಸ್ಕೂಲ್ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ರೈಟ್ ಆಪೋಸಿಟ್ ವರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ರಮ್ಯಾ ಇಸ್ ವೆರಿ ಸ್ಟ್ರಾಂಗ್ ಬಟ್ ಹರ್ ಸಿಸ್ಟರ್ ರಂಜಿತಾ ಈಸ್ ಡ್ಯಾಶ್. ಸೊ ಸ್ಟ್ರಾಂಗಿಗೆ ಆಪೋಸಿಟ್ ವರ್ಡ್ ಆಬ್ವಿಯಸ್ಲಿ ವೀಕ್ ಆಗಿರ್ತದೆ. 7th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅ ಕರೆಕ್ಟ್ ಆರ್ಟಿಕಲ್. ಐ ಆ್ಯಂಡ್ ದ ಅಂತ ಇದೆ ಮಕ್ಕಳ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆರ್ಟಿಕಲ್ ದಿಸ್ ಇಸ್ ಅ ಬುಕ್, ಹಾಗಾಗಿ ಅ ಇಸ್ ದ ರೈಟ್ ಆನ್ಸರ್. 8th ಕ್ವಶನ್, ಚೂಸ್ ಕರೆಕ್ಟ್ ಕೊಲಕೆಟಿವ್ ವರ್ಡ್. ಸೊ ಕರೆಕ್ಟ್ ಆಗಿರೋ ಕೊಲಕೆಟಿವ್ ವರ್ಡ್ ಬರಬೇಕು. ಇಲ್ಲಿ ಬಸ್ ಇದೆ, ಸೊ ಕಾರು, ಸ್ಟ್ಯಾಂಡ್, ರೋಡು, ಸಿಟಿ ಇದೆ, ಸೊ ಹಾಗಾಗಿ ಬಸ್ ಸ್ಟ್ಯಾಂಡ್, ಸೊ ಹಾಗಾಗಿ ಸ್ಟ್ಯಾಂಡ್ ಅಂತ ಹೇಳಿ ತಗೊಂಡ್ರೆ ಕರೆಕ್ಟ್ ಆನ್ಸರ್. 9ನೇ ಪ್ರಶ್ನೆ, ಆಡ್ ಸೂಟೇಬಲ್ ಸಫಿಕ್ಸ್. ಸೊ ಸೂಟೇಬಲ್ ಸಫಿಕ್ಸ್ ಅನ್ನು ಹಾಕಬೇಕು. ದಿಸ್ ಬರ್ಡ್ ಲುಕ್ಸ್ ವೆರಿ, ಬ್ರಾಕೆಟ್ ಅಲ್ಲಿ ಬ್ಯೂಟಿ ಕೊಟ್ಟಿದ್ದಾರೆ, ವೆರಿ ಬ್ಯೂಟಿಫುಲ್, ಹಾಗಾಗಿ ಕರೆಕ್ಟ್ ಆಗಿರುವಂತಹ ಸಫಿಕ್ಸ್ ಬ್ಯೂಟಿಫುಲ್ ಆಗ್ತದೆ. ನೆಕ್ಸ್ಟ್ 10ನೆಯ ಪ್ರಶ್ನೆ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಮಕ್ಕಳ ನಮಗಿಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಗೆಲಿಲಿಯೋ ಇನ್ವೈಟೆಡ್ ಟೆಲಿಸ್ಕೋಪ್. So telescope was invented by Galileo is the right answer. Next, third main, answer the following questions in 2-3 sentences each. So 11th question, why does the bee sit on the flower? Because the bee sit on the flower to gather honey. Next, 12th question, where was Oliver born? So Oliver was born in a poor house of a little country town on a winter cold black night. 13th question, what did Siddharth say to the bird? Dear swan, don't be afraid. I have come to you. Please come and sit on arms. Question number 14, why was the king not able to give much time to the people of his kingdom? Every day the emperor spent many hours trying out new clothes. Therefore he was not able to give much time to a business of kingdom. 15th question, what do simple machines need to start working? So simple machine needs some water, coal and oil to start working. Question number 16, what was Luther Burbank's goal in life? So Luther Burbank's goal in life was to grow and grafting new varieties of fruits and vegetables. Question number 17, why did Kaushika get angry? Kaushika was distributed by the loud twittering of a bird when he was studying under the tree. ಅದಕ್ಕೆ ಆಪ್ಷನ್ ಕೊಟ್ಟು ವಾಟ್ ಮೇಡ್ ದ ಕ್ರ್ಯಾಶ್ ಸೌಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಆನ್ಸರ್ ಇಲ್ಲಿದೆ,
Next, question number 18. Why October 2nd is a special day in Indian history? Because October 2nd was the birthday of Mahatma Gandhi ji and Lal Bahadur Shastri, so it was a special day in Indian history. Next, ಅದಕ್ಕೆ ಆಪ್ಷನ್ ಕೊಟ್ಟು how did Valentina Tereshkova helped her mother ಅಂತ ಇದೆ. Valentina helped her mother by working in a tire factory and then at a textile mill. At the same time, she attended some classes at Yaroslava. In 1960, she graduated from a trade school. ಸೊ ಅದಷ್ಟು ನಮಗೆ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಆಗ್ತಾಯಿದೆ. ನೆಕ್ಸ್ಟ್ ನಮಗೆ ಆರ್ ಸಿಗಳಿರ್ತದೆ ಮತ್ತು ಸೊ 3 ಅನ್ನ ಆನ್ಸರ್ ಮಾಡಿದ್ರೆ ಸೊ ನಿಮಗೆ 6 ಮಾರ್ಕ್ಸ್ ಸಿಗ್ತದೆ ಮಕ್ಕಳ. ಕ್ವಶನ್ ನಂಬರ್ 19. ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಅರ್ ಗ್ರ್ಯಾಂಡ್ ಫಾದರ್. Who is the speaker? So Sai grandfather R.P. Paranjipe is the speaker. Who is he wanted to stop? So Sai. Why he ordered like this? Sai stepped on a book in library. Question number 20. She stood at the crossing and waited long. Who was the speaker? Here the poet is the speaker. Who was standing at crossing? The mother or the old woman ಅಂತ ಹೇಳಿ ಬರೀಬೇಕು. Why was the standing at crossing? She was standing at crossing to cross the road. Next, 5th main, write a paragraph by using the below information. ಸೊ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ರಾಘವ್ ಅವ್ರದ್ದು ಪ್ರೊಫೈಲ್ ಕೊಟ್ಟಿದ್ದಾರೆ ಮಕ್ಕಳು. ಸೊ ಅದನ್ನು ನೋಡಿ ನೀವು ಪ್ಯಾರಾಗ್ರಾಫಲ್ಲಿ ಇನ್ಫಾರ್ಮೇಷನ್ನ ಬರೀಬೇಕಾಗುತ್ತೆ. ಇಲ್ಲಿ ನಮಗೆ ಪ್ರೊಫೈಲನ್ನು ಕೊಟ್ಟಿದ್ದಾರೆ ಮಕ್ಕಳು. ಸೊ ಅದನ್ನು ನೋಡಿಕೊಂಡು ನೀವು ಆನ್ಸರನ್ನು ಮಾಡ್ತಾ ಹೋಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 6th ಮೇನಲ್ಲಿ ಕೋಡ್ ಫ್ರಮ್ ಮೆಮೊರಿ ಇದೆ ಮಕ್ಕಳು. ಸೊ ಇಲ್ಲಿ 2 ಪೋಯಮನ್ನು ಕೇಳ್ತಾರೆ, ಯಾವುದಾದ್ರೂ ಒಂದನ್ನು ಆನ್ಸರ್ ಮಾಡಿ. ಸೊ ಕಂಪ್ಲೀಟ್ ಅದರ ಪೋಯಮನ್ನು ಸಹ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ಇನ್ ಫ್ಯೂ ಸೆಂಟೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕಿನ ಚಿತ್ರವನ್ನು ಕೊಟ್ಟಿದ್ದಾರೆ, ಆಟ ಆಡ್ತಿರೋದನ್ನ. ಸೊ ಅದಕ್ಕೆ ನೀವು ಸೆಂಟೆನ್ಸನ್ನು ಬರೀಬೇಕು. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್. ದಿಸ್ ಇಸ್ ಅ ಪಿಕ್ಚರ್ ಆಫ್ ಅ ಪಾರ್ಕ್. ದಿಸ್ ಇಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ಸೊ ಈ ರೀತಿ ನಿಮ್ಮ ವರ್ಡ್ಸ್ಗಳನ್ನು ಹಾಕಿ ಬರೀರಿ. ಸೊ ಈಸಿಯಾಗಿ ಅಂಕಗಳನ್ನ ಗಳಿಸ್ಕೋತೀರಾ. ನೆಕ್ಸ್ಟ್ 8th ಮೇನಲ್ಲಿ ನಿಮಗೆ ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಇದೆ. ಸೊ ಇಲ್ಲಿ ಜಸ್ಟ್ ಈಸಿಯಾಗಿರುವಂಥ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿ ವೈ ಡಿಡ್ ಗಾಂಧೀಜಿ ಫೀಲ್ ಸ್ಯಾಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದೇ ಆನ್ಸರ್ಸು ಸಹ ಇಲ್ಲೇ ಇದೆ, ಯಾಕೆ ಅಂತ ಅವರು ಸ್ಯಾಡ್ ಆಗಿದ್ರು ಅಂತ ಹೇಳಿ. ನೆಕ್ಸ್ಟು ವೇರ್ ವಾಸ್ ಗಾಂಧೀಜಿ ಟ್ರಾವೆಲಿಂಗ್. ಸೊ ಗಾಂಧೀಜಿ ವಾಸ್ ಟ್ರಾವೆಲಿಂಗ್ ಫ್ರಮ್ ದುರ್ಬಾನ್ ಟು ಮಾರ್ಟಿಸ್ಬರ್ಗ್ ಇನ್ ಸೌತ್ ಆಫ್ರಿಕಾ. ಸೊ ಆನ್ಸರ್ಸ್ ಇಲ್ಲೇ ಇರ್ತದೆ ಮಕ್ಕಳ. ಸೊ ಹಾಗಾಗಿ ನೋಡಿ ಬರೆದುಕೊಂಡು ಯಾವ ರೀತಿ ಆನ್ಸರ್ ಬರೋದಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9th ಮೇನಿಗೆ ಬಂದರೆ ಇಲ್ಲಿ ಒಂದು ಲೆಟರ್ ರೈಟಿಂಗ್ ಇದೆ ಮಕ್ಕಳ. ಇಮ್ಯಾಜಿನ್ ದಟ್ ಯು ಆರ್ ಅರುಣ್ ಆರ್ ಆಶಾ ಆಫ್ 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ Kengeri. Write a letter to your class teacher requesting a day leave, or write a letter to your father requesting him to send 500 rupees for trip. ಸೊ ಇಲ್ಲಿ ನಿಮಗೆ ಅಡ್ರೆಸ್ಸು ಯಾವ ರೀತಿ ಬರೆಯೋದು ಅಂತ ಹೇಳಿ ಆನ್ಸರ್ಸ್ ಎಲ್ಲವನ್ನು ಕೊಡಲಾಗಿದೆ ಮಕ್ಕಳ. ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಸ್ಸೆ ರೈಟಿಂಗನ್ನು ಸಹ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ 2-3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಮಾಡಿ ಹಾಕಿರೋದ್ರಿಂದ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.